ಅದ್ ಹೆಂಗೆ ಸುದೀಪ್ ಅವರು ನಾಟಕ ಮಾಡ್ತಿರ್ಬೋದು ಹಂಗಾದ್ರೆ ಮೂವಿ ಹಿಟ್ ಆಗೋದಕ್ಕೋಸ್ಕರ ಸಿಂಪತಿ ಗಿಟ್ಟಿಸ್ಕೊಂತಿರ್ಬೋದು. ಸುದೀಪ್ ಅವ್ರು ಮಾಡೋದ್ ಮಾತ್ರ ನಿಮ್ಗೆ ನಿಜವಾದ ನೋವು. ಅದು ದರ್ಶನ್ ಅವ್ರು ಏನಾದ್ರು ಮಾಡ್ಬಿಟ್ರೆ ಅದು ಬೇಕಾ? ಒಂದೊಂದ್ಸಲ ಅನ್ಸುತ್ತೆ ನನ್ಗೆ, ದರ್ಶನ್ ಅವರ ಸುಮ್ನೆ ಯಾರೋ ಕಿತಾಪತಿ ಮಾಡಿ ಪ್ಲಾನ್ ಮಾಡಿ ತಗ್ಲಾಕ್ಸಿದಾರೆ ಅಂತ ಅನ್ಸುತ್ತೆ ಈ ಕೇಸಲ್ಲಿ. ನಿಜ ಅನ್ಸಲ್ವಾ ಒಂದೊಂದ್ಸಲ? ಮೊನ್ನೆ ಯಾವ್ದೋ ಒಂದ್ ನ್ಯೂಸ್ ಬಂತು ಗೊತ್ತಾ, ದರ್ಶನ್ ಅವರು ಅವ್ರ ಜೊತೆ ಇದ್ದಂತ ಕ್ರಿಮಿನಲ್ಸ್ಗೆ ಜೊತೆನಲ್ಲಿ ಇರ್ತಾರಲ್ಲ ಯಾರೋ ಒಬ್ರು ಅವ್ರ ಸೆಲ್ಲಲ್ಲಿ, ಅವ್ರಿಗೆ ಹೊಡೆದ್ಬಿಟ್ಟಿದ್ದಾರೆ, ಅವ್ರ ಮೇಲೆ ಹಲ್ಲೆ ಮಾಡ್ಬಿಟ್ಟಿದ್ದಾರೆ ಅಂತ. ಒಬ್ರೇ ಇದಾರೆ ಸೆಲ್ಲಲ್ಲಿ ಸಪರೇಟ್ ಆಗಿ ಅಂತ ಒಂದ್ಸಲ ಹೇಳ್ತೀರಾ, ಇನ್ನೊಂದ್ಸಲ ಯಾರ ಮೇಲೆ ಹಲ್ಲೆ ಮಾಡ್ಬಿಟ್ಟಿದ್ದಾರೆ ಅಂತೀರಾ. ಹಿಂಗ್ ಸಾಧ್ಯ ಇದು? ದರ್ಶನ್ ಹೆಸರಿರುತ್ತಾನೆ ಅವ್ರನ್ನ ಚಾನಲ್ ನೋಡ್ತಾರಲ್ಲ. ಒಂದು ನಿಜ ಏನಂದ್ರೆ, ಈ ಪ್ಲೇಸ್ ಅಲ್ಲಿ ದರ್ಶನ್ ಅವ್ರನ್ನ ಬಿಟ್ರೆ ಬೇರೆ ಯಾರೇ ಇದ್ದಿದ್ರು ಈ ಕೇಸ್ ಇಷ್ಟೊಂದು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಗುರು. ಕರೆಕ್ಟ್ ಆಗಿ ಹೇಳಿದ್ರಿ. ಅಂದ್ರೆ ಜನಗಳ ಮೈಂಡ್ ಸೆಟ್ ಹೆಂಗಿದೆ ಹೇಳ್ತೀನಿ ಕೇಳಿ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದು ಚಿಕ್ಕದು. ನಾನು ಆಕ್ಚುಲಿ ದರ್ಶನ್ ಅವರು ಮತ್ತೆ ಸುದೀಪ್ ಅವ್ರ ವಿಷಯದಲ್ಲಿ ಯಾವತ್ತೂ ನೆಗೆಟಿವ್ ಆಗಿ ಮಾತಾಡಲ್ಲ. ಬಿಕಾಸ್ ನಮ್ಮೆಲ್ಲರಿಗೂ ಗೊತ್ತು ಸುದೀಪ್ ಅವರು ದರ್ಶನ್ ಅವ್ರ ಮೇಲೆ ತುಂಬಾ ರೆಸ್ಪೆಕ್ಟ್ ಇಟ್ಟಿದ್ದಾರೆ, ಯಾವತ್ತೂ ಅವ್ರನ್ನ ಬಿಟ್ಕೊಡಲ್ಲ. ಬಟ್ ಒಂದು ಎಕ್ಸಾಂಪಲ್ ಸುಮ್ಮನೆ ಇದು ಬೇಜಾರಾಗ್ಬಿಡಿ ಯಾರು ಸುದೀಪ್ ಅವ್ರ ಫ್ಯಾನ್ಸ್. ಮೊನ್ನೆ ಒಂದು ಫಂಕ್ಷನ್ ನಡೀತಲ್ಲ, ಆ ಪ್ರೋಗ್ರಾಮ್ ಅಲ್ಲಿ ಸುದೀಪ್ ಅವ್ರಿಗೆ ಕಾಲ್ ನೋವಿತ್ತು. ನಿಮ್ಮೆಲ್ಲರಿಗೂ ನೋಡಿರ್ತೀರ ಆ ವಿಡಿಯೋ ಅನ್ಕೊಂತೀನಿ. ಪಾಪ ಅವ್ರು ಕುತ್ಕೊಳಕ್ಕೆ ಎದಳಕ್ಕೆಲ್ಲ ಓದಾಡ್ತಿರ್ತಾರೆ ಕಾಲ್ನ ಹಿಡ್ಕೊಂಡು. ಎಷ್ಟು ಕಾಮೆಂಟ್ಸ್ ಬಂದಿದೆ ಅಂದ್ರೆ ಆ ವಿಡಿಯೋಗೆ ಗುರು, ಸಿಕ್ಕಾಪಟ್ಟೆ ಕಾಮೆಂಟ್ಸ್ ಬಂದಿದ್ದಾವೆ. ಎಲ್ಲರೂ ಬಾಸ್ ಬೇಗ ಹುಷಾರಾಗಿ ಕಾಲ್ ನೋವು ಸರಿ ಮಾಡ್ಕೊಳ್ಳಿ, ತುಂಬಾ ನೋವ್ತಿದ್ಯಾ ಕಾಲು, ಈ ತರ ಕಾಮೆಂಟ್ಸ್ಗಳು ಗುರು ಸುದೀಪ್ ಅವ್ರಿಗೆ. ಅದೇ ದರ್ಶನ್ ಅವರು ಬೆನ್ನುವು ಅಂತ ಮಲ್ಕೊಂಡಾಗ ಇದೆಲ್ಲ ನಾಟಕ, ಕೇಸಿಂದ ಆಚೆ ಬರೋದಕ್ಕೆ ಇದೆಲ್ಲ ಡ್ರಾಮಾ. ಏನ್ ಗುರು ಇದು? ಅದವನು ಗೊತ್ತಿದ್ರು ತಾನೇ ಹೇಳಕ್ಕೆ. ಅದ್ ಹೆಂಗೆ ಸುದೀಪ್ ಅವರು ನಾಟಕ ಮಾಡ್ತಿರ್ಬೋದು ಹಂಗಾದ್ರೆ ಮೂವಿ ಹಿಟ್ ಆಗೋದಕ್ಕೋಸ್ಕರ ಸಿಂಪತಿ ಗಿಟ್ಟಿಸ್ಕೊಂತಿರ್ಬೋದು. ಸುದೀಪ್ ಅವ್ರು ಮಾಡೋದ್ ಮಾತ್ರ ನಿಮ್ಗೆ ನಿಜವಾದ ನೋವು. ಅದು ದರ್ಶನ್ ಅವ್ರು ಏನಾದ್ರು ಮಾಡ್ಬಿಟ್ರೆ ಅದು ಬೇಕಾ? ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅವ್ರು ನಿಜವಾಗ್ಲೂ ಅಪರಾಧಿ ಅಂತ ಪ್ರೂವ್ ಮಾಡ್ಬೇಕು ಅಂದ್ರೆ ಯಾವಾಗ್ಲೂ ಪ್ರೂವ್ ಮಾಡಿ ಆಗ್ಬಿಟ್ಟಿರೋದು. ಜನಗಳಿಗೆ ಅದು ಬೇಕಾಗಿಲ್ಲ. ಅಪರಾಧಿನ ನಿರಪರಾಧಿನ ಸೆಕೆಂಡ್ರಿ, ನಿರಪರಾಧಿನ ಅಪರಾಧಿನ ಅಂತ ಪ್ರೂವ್ ಆಗೋ ತನಕ ಜೈಲಲ್ಲಿ ಇರಬೇಕು, ಒಳಗಡೆ ಸೆಲ್ಲಲ್ಲಿ ಇರಬೇಕು ಅನ್ನೋದೇ ತುಂಬಾ ಜನಗಳ ಡ್ರೀಮ್ ಅನ್ಸುತ್ತೆ. ಬಡತವಿಂದ ದೇಶ ಉದ್ಧಾರ ಆಯ್ತದ. ಅಲ್ಲ, ಇನ್ನೊಂದು ಬೇಜಾರಿನ ವಿಷಯ ಏನು ಅಂದ್ರೆ, ಅಕಸ್ಮಾತ್ ದರ್ಶನ್ ಅವ್ರು ನಿರಪರಾಧಿ ಅಂತ ಪ್ರೂವ್ ಆಯ್ತು ಅಂತ ಇಟ್ಕೊಳ್ಳಿ, ನಿರಪರಾಧಿ ಅಂತ ಪ್ರೂವ್ ಆದ್ರೂ ಇಷ್ಟು ದಿನ ನೋವು ಅನುಭವಿಸಿದಾರಲ್ಲ ಸೆಲ್ಲಲ್ಲಿ, ಅದಕ್ಕೆಲ್ಲ ಯಾರ್ ಗುರು ಹೊಣೆ? ಅಂದ್ರೆ ದರ್ಶನ್ ಅವ್ರ ವಿಷಯದಲ್ಲಿ ಮಾತ್ರ ಅಲ್ಲ, ತುಂಬಾ ಜನ ತಪ್ಪು ಮಾಡದೇ ಇದ್ರು ಸಿಕ್ಕಾಕೊಂಡು ಜೈಲಲ್ಲಿ ಜೀವನ ಪೂರ್ತಿ ಜೀವಾವಧಿ ಶಿಕ್ಷೆ ಅನುಭವಿಸಿರೋರು ತುಂಬಾ ಜನ ಸಿಗ್ತಾರೆ ಇಂಥವ್ರು. ಪಾಪ ಕೆಲವ್ರು ಅವ್ರು ಮಾಡದೇ ಇರೋ ತಪ್ಪು ಒಳಗಡೆ ಇದಾರೆ. ನಿಜವಾಗ್ಲೂ ನನಗಂತೂ ತುಂಬಾ ಸಲ ಅನ್ಸಿದೆ ಡಿವೋರ್ಸ್ ಅವ್ರನ್ನ ಪಕ್ಕ ಟ್ರ್ಯಾಪ್ ಮಾಡಿನೇ ತಗ್ಲಾಕ್ತಿರೋದು ಅಂತ. ನಿಮ್ಗೂ ಅದೇ ತರ ಫೀಲ್ ಇದ್ರೆ ಮಿಸ್ ಮಾಡದೆ ಕಾಮೆಂಟ್ ಮಾಡಿ.